ಈಗ ಅಮೆರಿಕಾದ ಬೆದರಿಕೆಯ ಮಧ್ಯೆಯೂ ಕೂಡ ರಷ್ಯಾ ತೈಲವನ್ನ ಖರೀದಿ ಮಾಡ್ತಾನೆ ಇತ್ತು. ಭಾರತ ನಿಲ್ಲಿಸಿರಲಿಲ್ಲ. ಫೆಬ್ರವರಿಯಲ್ಲಿ ಭಾರತಕ್ಕೆ ಅತಿ ಹೆಚ್ಚು ತೈಲ ಪೂರೈಸಿರೋ ದೇಶ ಅದು ರಷ್ಯಾ. ಯುದ್ಧ ಆರಂಭ ಆಗ್ತಾ ಇದ್ದ ಹಾಗೆ ರಷ್ಯಾ ತೈಲ ಖರೀದಿಸಿ ಅಂತ ಈಗ ಅಮೆರಿಕ ಹೇಳ್ತಾ ಇದೆ. ಮಧ್ಯಪ್ರಾಚ್ಯದ ತೈಲ ಬಂದ್ ಆಗ್ತಾ ಇದ್ದಂತೆ ಮತ್ತಷ್ಟು ತೈಲಕ್ಕೆ ರಷ್ಯಾಗೆ ಭಾರತ ಬೇಡಿಕೆಯನ್ನ ಇಟ್ಟಿದೆ. ಹೆಚ್ಚುವರಿ ತೈಲ ಪೂರೈಸುವಂತೆ ರಷ್ಯಾಗೆ ಮೋದಿ ಸರ್ಕಾರ ಮನವಿಯನ್ನ ಮಾಡಿದೆ. ಭಾರತಕ್ಕೆ ಹೆಚ್ಚುವರಿ ತೈಲ ಪೂರೈಸಲು ರಷ್ಯಾ ಒಪ್ಕೊಂಡಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ರಷ್ಯಾದಿಂದ ಭಾರತ 100 ಮಿಲಿಯನ್ ಬ್ಯಾರೆಲ್ ತೈಲ ಖರೀದಿಸಬೇಕು. 100 ಮಿಲಿಯನ್ ಬ್ಯಾರೆಲ್ ತೈಲ. ಜಾಗತಿಕ ಮಟ್ಟದಲ್ಲಿ ಬೆಲೆ ಸ್ಥಿರತೆಗಾಗಿ ಭಾರತ ರಷ್ಯಾ ತೈಲ ಖರೀದಿಸಲಿ. ಯುದ್ಧ ಶುರುವಾಗ್ತಾ ಇದ್ದಂತೆ ರಷ್ಯಾ ತೈಲದ ವಿಷಯದಲ್ಲಿ ಅಮೆರಿಕ ಉಲ್ಟಾ ಹೊಡೆದಿದೆ. ಯುದ್ಧಕ್ಕೂ ಮುನ್ನ ಹೇಳ್ತಾ ಇತ್ತು ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಬಾರದು ಅಂತ. ಆದರೆ ಈಗ ಪ್ಲೇಟ್ ಚೇಂಜ್ ಮಾಡಿದೆ, ಉಲ್ಟಾ ಹೊಡೆದಿದೆ ಅಮೆರಿಕ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗ್ತಾ ಇದ್ದ ಹಾಗೆ ರಷ್ಯಾ ತೈಲದ ವಿಚಾರದಲ್ಲಿ ಅಮೆರಿಕ ಈಗ ಹೇಳ್ತಾ ಇರೋದು ತೈಲವನ್ನ ಖರೀದಿ ಮಾಡಿ ಅಂತ. ಜಾಗತಿಕ ಮಟ್ಟದಲ್ಲಿ ಬೆಲೆ ಸ್ಥಿರತೆಗಾಗಿ ಭಾರತ ರಷ್ಯಾ ತೈಲವನ್ನ ಖರೀದಿ ಮಾಡಲಿ ಅಂತ. ಪ್ರತಿ ಬಾರಿಯೂ ಕೂಡ ಅಮೆರಿಕ ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಅಮೆರಿಕ ಹಾಕಿದಂತಹ ಬೆದರಿಕೆಗೆ ಏನಾದರೂ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಿದ್ರೆ ಇಂತಹ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಹೆಚ್ಚುವರಿ ತೈಲ ಬೇಕು ಅಂದಾಗ ರಷ್ಯಾ ಪೂರೈಕೆ ಮಾಡ್ತಾ ಇತ್ತ? ಅದು ಕೂಡ ಪ್ರಶ್ನೆನೆ. ಯುದ್ಧ ಮುಂದುವರೆದರೆ ಕಚ್ಚಾ ತೈಲ ಬೆಲೆ $200 ತಲುಪಬಹುದು. ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ತಡೆಯಬೇಕು. ಇರಾನ್ನ IRGC ವಕ್ತಾರನಿಂದ ತೈಲ ಬೆಲೆ $200ಗೆ ಮುಟ್ಟುವ ಮಾತುಗಳಿವೆ. ನೆರೆ ದೇಶಗಳು ಟ್ರಂಪ್ರನ್ನ ಯುದ್ಧ ಮುಂದುವರಿಸದಂತೆ ತಡೆಯಬೇಕು. ಗಲ್ಫ್ ಮುಸ್ಲಿಂ ರಾಷ್ಟ್ರಗಳಿಗೆ ಇರಾನ್ನ IRGC ಸೇನಾಪಡೆ ವಕ್ತಾರನ ಎಚ್ಚರಿಕೆ. $200ಗೆ ತೈಲ ಬೆಲೆ ಏರಿಕೆಯಾದರೆ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಉಂಟಾಗುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ತಡೆಯಬೇಕು. ಕಚ್ಚಾ ತೈಲ ಬೆಲೆ $200 ತಲುಪಬಹುದು ಅಂತ ಈಗ ಸದ್ಯ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.